ಗಾಳ ಕಾಣಿಸಲ್ಲ, ಅದ್ರ ಹಿಂದೆ ಇರೋ ಮೋಸ ಅರ್ಥ ಆಗಲ್ಲ. ಬರೀ ಆ ಗಾಳಕ್ಕೆ ಸಿಕ್ಕಾಕೊಂಡಿರೋ ಆ ಮೀನಿಗೆ ಮಾತ್ರ ಅರ್ಥ ಆಗೋದು. ನಿನ್ನೆವರೆಗೂ ನನ್ಗಿಂತ ದೊಡ್ಡ ಪ್ಲೇಯರ್ ಯಾರು ಇಲ್ಲ ಅಂತಿದ್ದವರು ನಾನು ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆಗ್ಬೇಕು ಅಂತ ಆಸೆ ಪಡ್ತಿದ್ದವ್ರು ಅದು ನಡೀದೇ ಇದ್ದಾಗ ಬೇಜಾರ್ ಮಾಡ್ಕೊಳ್ಬೇಕೇ ಹೊರತು ಇವತ್ತು ಅಶ್ಮಿತಾ ಗೆಸ್ಟ್ ಹೌಸ್ಗೆ ಹೋಗಿ ಅವಳು ಕೊಡ್ತಿರೋ ಪಾರ್ಟಿಲಿ ಅಶ್ಮಿತಾನ ಆಕಾಶದವರೆಗೂ ಹೋಗ್ಲಿ ನನ್ನನ್ನ ಪಾತಾಳಕ್ ತಳ್ಳಿಬಿಟ್ರು. ಅಶ್ಮಿತಾ ರಾಜಲಕ್ಷ್ಮಿಗಿಂತ ದೊಡ್ಡ ಪ್ಲೇಯರ್ ಆಗಿರೋದ್ರಿಂದ ಅವಳನ್ನ ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಮಾಡಿದೀನಿ ಅಂತ ಗರ್ವದಿಂದ ಎಲ್ರ ಮುಂದೆ ಹೇಳ್ತಿದ್ದಾರೆ. ಶೌರ್ಯ ಹಾಗೆ ಹೇಳಿದ್ರ? ನೀನೇನೋ ಆತರ ಬೀಳ್ತಿದ್ಯಾ ಅನ್ಸುತ್ತೆ. ನಿನಗೆ ಯಾರೋ ತಪ್ಪಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲ ಆದ್ಯ, ಯಾರೋ ಹೇಳಿದ್ದನ್ನ ನಾನು ನಂಬ್ತಿಲ್ಲ. ನಾನೇ ಸ್ವಯಂ ನನ್ನ ಕಣ್ಣಾರೆ ನೋಡಿದ್ದೀನಿ. ರಾಜಲಕ್ಷ್ಮಿಗಿಂತ ಅಸ್ಮಿತಾನೇ ಆ ಪ್ಲೇಸ್ಗೆ ಅರ್ಹಳು. ನನ್ನ ಉಸಿರೇ ನಿಂತು ಹೋಗೋ ಹಾಗೆ ಅನ್ನಿಸ್ತು. ನಾನು ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆಗಬಾರ್ದು ಅಂತ ಡಾಕ್ಟರ್ನ ಮ್ಯಾನೇಜ್ ಮಾಡಿ ಪ್ರಾಕ್ಟೀಸ್ ಇಂದ ದೂರ ಹೋಗೋ ಹಾಗೆ ನಡೆಸ್ತಿದ್ದಾರೆ ಅಂತಾನು ನಾನು ಅಷ್ಟೆಲ್ಲ ಯೋಚಿಸ್ಲಿಲ್ಲ. ಆದ್ರೆ ಇವಾಗ ಅವನ್ ನಿಜವಾದ ರೂಪನ ನನ್ ಕಣ್ಣಾರೆ ನೋಡ್ದೆ ನಾನು.